ಹೊನ್ನಾವರ ಪಟ್ಟಣದ ಬಂದರ್ನಲ್ಲಿ ನಡೆಯುವ ವಾರದ ಸಂತೆಯಲ್ಲಿ ಸಾರ್ವಜನಿಕರು ತರಕಾರಿ ಖರೀದಿಯಲ್ಲಿ ಮೈಮರೆಯುತ್ತಿದ್ದಂತೆ ಚಾಲಾಕಿತನದಿಂದ ಮೊಬೈಲ್ ಅನ್ನು ಎಗರಿಸುವ ಪ್ರಕರಣಗಳು ಬೆಳಕಿಗೆ ಬರುತ್ತಿದ್ದು, ಕಳೆದ 2 ವಾರಗಳಲ್ಲಿ ಕೆಲ ಮೊಬೈಲ್ಗಳು ನಾಪತ್ತೆಯಾದ ಪ್ರಕರಣಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಾ ಇದೆ. ಪಟ್ಟಣದ ಬಂದರ್ನಲ್ಲಿ ಪ್ರತಿ ಶನಿವಾರ ನಡೆಯುವ ವಾರದ ಸಂತೆಯಲ್ಲಿ ಕಳ್ಳರ ಹಾವಳಿ ಹೆಚ್ಚಾಗಿದ್ದು, ಕಳ್ಳರ ಕರಾಮತಿಗೆ ಸಾರ್ವಜನಿಕರು ಕಂಗಾಲಾಗಿದ್ದಾರೆ. ಶನಿವಾರದ ಸಂತೆಯಲ್ಲಿ ಕನಿಷ್ಠ ಎಂದರೂ ಒಂದಾದರೂ ಮೊಬೈಲ್ಗಳು ಮಾಯವಾಗ್ತಿದೆ. ಸಂತೆಗೆ ಬರುವ ಸಾರ್ವಜನಿಕರಲ್ಲಿ ಆತಂಕವನ್ನ ಮೂಡಿಸಿದೆ. ಪ್ರತಿ ವಾರ ಜನರ ಜೇಬಿನಲ್ಲಿದ್ದ ಮೊಬೈಲ್ ಹಾಗೂ ಹಣವನ್ನ ಕಳ್ಳರು ಎಗರಿಸುತ್ತಿದ್ದಾರೆ. ಕಳೆದ 2-3 ವಾರದಿಂದ ಕಳ್ಳತನ ಮುಂದುವರೆದಿದ್ದು, ಕಳ್ಳರು ಮಾತ್ರ ನಿರ್ಭೀತಿಯಿಂದ ಓಡಾಡುತ್ತಿದ್ದಾರೆ. ನಿನ್ನೆ ವಾರದ ಸಂತೆಯಲ್ಲಿಯೂ ಕೂಡ ಒಂದು ಮೊಬೈಲ್ ಕಳ್ಳತನವಾಗಿದ್ದು ಮತ್ತಷ್ಟು ಆತಂಕವನ್ನು ಸೃಷ್ಟಿಸಿದೆ. ಅದೆಷ್ಟೇ ಜಾಗರೂಕತೆಯಿಂದ ಮೊಬೈಲ್ ಅನ್ನು ರಕ್ಷಿಸಿಕೊಂಡರೂ ಅರಿವಿಗೆ ಬಾರದಂತೆ ಕ್ಷಣಾರ್ಧದಲ್ಲೇ ಮೊಬೈಲ್ ಅನ್ನು ಚಾಲಾಕಿತನದಿಂದ ಕಳ್ಳರು ಎಗರಿಸುತ್ತಿರುವುದು ಜನತೆಗೆ ತಲೆನೋವಾಗಿ ಪರಿಣಮಿಸಿದೆ. ಬಹಳ ಸಲ ಗದ್ದಲವಿರುವ ಕಡೆ ಬಾಗಿ ತರಕಾರಿಯನ್ನ ಕೊಳ್ಳುವಾಗ ಮೊಬೈಲ್ ಕಳ್ಳತನ ನಡೆಯುತ್ತಿವೆ. ಮೊಬೈಲ್ ಕಳ್ಳತನದ ಭೀತಿಯಿಂದ ಜನರು ಸಂತೆಗೆ ಬರುವುದು ಕಷ್ಟವಾಗಿದ್ದು, ಕಳ್ಳತನ ತಡೆಗಟ್ಟುವ ನಿಟ್ಟಿನಲ್ಲಿ ಪೊಲೀಸರು ಮತ್ತಷ್ಟು ಕಟ್ಟೆಚ್ಚರವನ್ನ ವಹಿಸಬೇಕಿದೆ. ನುಡಿಸಿರಿ ನ್ಯೂಸ್ ಡೆಸ್ಕ್, ಹೊನ್ನಾವರ.